ನಾಳೆಯಿಂದ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಯಲಿದೆ. ನಾಳೆಯಿಂದ 10 ದಿನಗಳ ಕಾಲ ಜಂಟಿ ಅಧಿವೇಶನ ನಡೆಯಲಿದೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ 10 ದಿನ ನಡೆಯಲಿರುವಂತಹ ಜಂಟಿ ಅಧಿವೇಶನ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ದೋಸ್ತಿ ರಣತಂತ್ರವನ್ನ ಕೂಡ ರೂಪಿಸಿರುವಂತದ್ದು. ಕಾಂಗ್ರೆಸ್ ಕಟ್ಟಿ ಹಾಕೋಕೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಒಂದು ರೂಪುರೇಷೆಯನ್ನ ಕೂಡ ರೆಡಿ ಮಾಡ್ತಾ ಇದೆ. ಜಿ ಬಿಲ್ ಮೇಲೆ 2 ದಿನಗಳ ಕಾಲ ಚರ್ಚೆ ನಡೆಯಲಿದೆ. ಹೊಸ ಕಾಯ್ದೆಯ ವಿರುದ್ಧ ನಿರ್ಣಯ ಮಂಡಿಸಲು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು. ಹಾಗೆ ನರೇಗಾ ಬಿಟ್ಟು 16 ಲೋಪದೋಷಗಳ ಬಗ್ಗೆ ದೋಸ್ತಿ ಚರ್ಚೆಯನ್ನ ಕೂಡ ಮಾಡಿದೆ. ಹಾಗೆ ಸರ್ಕಾರದ ವೈಫಲ್ಯ ಏನಿದೆ ಇದನ್ನ ಪ್ರಶ್ನಿಸಿ ಮುಗಿಬೀಳೋಕೆ ಬಿಜೆಪಿ ಪಡೆ ಈಗಾಗಲೇ ಸಜ್ಜಾಗಿರುವಂತದ್ದು. ನಾಳೆಯಿಂದ ವಿಧಾನಮಂಡಲದ ವಿಶೇಷ ಅಧಿವೇಶನ 10 ದಿನಗಳ ಕಾಲ ಈ ಒಂದು ಜಂಟಿ ಅಧಿವೇಶನ ನಡೆಯಲಿದೆ. ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ದೋಸ್ತಿ ಪಡೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಒಂದು ದೊಡ್ಡದಾದಂತಹ ಪ್ಲಾನ್ ಅನ್ನೇ ರೂಪಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನ ಕಟ್ಟಿ ಹಾಕಲೇಬೇಕು ಅಂತ ಬಿಗ್ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಕೂಡ ಹೂಡೋಕೆ ಇತ್ತ ಕಾಂಗ್ರೆಸ್ ಸರ್ಕಾರ ಕೂಡ ಸಜ್ಜಾಗಿರುವಂತದ್ದು. ಹಾಗೆ ಜಿ ಬಿಲ್ ಮೇನ್ ಅಟ್ರಾಕ್ಷನ್. ಈ ಒಂದು ಬಿಲ್ ಮೇಲೆ 2 ದಿನಗಳ ಕಾಲ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಹಾಗೆ ಹೊಸ ಕಾಯ್ದೆ ಏನಿದೆ ಈ ಒಂದು ಹೊಸ ಕಾಯ್ದೆಯ ವಿರುದ್ಧ ಕೂಡ ನಿರ್ಣಯ ಮಂಡಿಸಲು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಸರ್ಕಾರದ ವೈಫಲ್ಯಗಳೇನಿದೆ ಈ ಸರ್ಕಾರದ ವೈಫಲ್ಯಗಳನ್ನ ಪ್ರಶ್ನೆ ಮಾಡಿ ಮುಗಿಬೀಳೋಕೆ ಬಿಜೆಪಿ ಪಡೆ ಕೂಡ ಸಜ್ಜಾಗಿರುವಂತದ್ದು. ಒಟ್ಟಾರೆಯಾಗಿ ನಾಳೆಯಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ನಡೀತಾ ಇದೆ. ನರೇಗಾ ಬಗ್ಗೆ ವಿಶೇಷ ಚರ್ಚೆಯನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ.